ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಯಾಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಜೇಷನ್ NTRO ಸೈಂಟಿಸ್ಟ್ ಬಿ ರಿಕ್ರೂಟ್ಮೆಂಟ್ 2023 ನೋಡಿ, ಕೊನೆಯ ದಿನಾಂಕ ಬಂದು 19/1/2024 ತಾವು ನೋಡ್ಕೋಬೇಕು ಈ ಡೇಟು, ಕ್ಲೋಸಿಂಗ್ ಡೇಟು. ನೋಡಿ, ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ಸ್ for direct recruitment to the post of Scientist B in National Technical Research Organization NTRO, a premier organization under the Government of India. Candidates applying should ensure that they fulfill all eligibility conditions as per the detailed advertisement. Their admission at all stages of recruitment will be purely provisionally subject to their satisfying the prescribed eligibility conditions. Mayor issue of admit call letter to candidate will not imply that is her candidature has been finally cleared. Verification of eligibility conditions with reference to original documents will be taken up the time of the interview or during any stage at the discretion of the NTRO. The detailed description of the post, number of vacancies, eligibility criteria and their relevant details are as follow. ನೋಡಿ, ಡಿಸ್ಕ್ರಿಪ್ಷನ್ ಆಫ್ ಪೋಸ್ಟು ಸೈಂಟಿಸ್ಟ್ ಬಿ, ಜನರಲ್ ಸೆಂಟ್ರಲ್ ಸಿವಿಲ್ ಸರ್ವಿಸು, ಗ್ರೂಪ್ ಎ, ಗೆಜೆಟೆಡ್ ನಾನ್ ಮಿನಿಸ್ಟ್ರಿಯಲ್, ಲೆವೆಲ್ 10 ಅಂತ ಪೇ ಸ್ಕೇಲ್ ಕೊಟ್ಟಿದ್ದಾರೆ. 56,100 ಮೂಲ ವೇತನ ಇರುತ್ತೆ. ಅದಕ್ಕೆ ತಕ್ಕನಾದ ಅಲೋವೆನ್ಸ್ಗಳು ಇಲ್ಲಿ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು ಆದ್ಮೇಲೆ. ಕ್ಯಾರಿಯರ್ ಪ್ರಾಸ್ಪೆಕ್ಟ್ಸ್. Scientific cadre officers of the organization are presently covered under the modified flexible complementing scheme as applicable to various scientific organizations, with promotions based on performance and assessment or as applicable from time to time. Service conditions ಇದೆ, ತಾವು ನೋಡ್ಕೋಬೇಕು. ವೇಕೆನ್ಸೀಸ್, ನಂಬರ್ ಆಫ್ ವೇಕೆನ್ಸೀಸ್ 74 ಇದೆ ನೋಡಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ 35 ಇದೆ ಒಟ್ಟು. ಕಂಪ್ಯೂಟರ್ ಸೈನ್ಸಲ್ಲಿ 33 ಇದೆ ಒಟ್ಟು. ಜಿಯೋ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ ಒಟ್ಟು 6 ಪೋಸ್ಟ್ ಇದೆ. ಒಟ್ಟು 74 ಪೋಸ್ಟ್ ಇದೆ. ಅದು ರಿಸರ್ವೇಷನ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದೆಲ್ಲ ತಾವು ನೋಡ್ಕೋಬೇಕು. ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡಿ. Crucial date of eligibility. The crucial date of determining the eligibility conditions, including age, educational qualifications, etc., shall be closing the date of receipt of application, which will remain unchanged even the case of extension of closing date. Educational qualification ನೋಡಿ, a candidate must have essential qualification electronics and communication, first class master degree of science and electronics, computer science, applied electronics, radio, physics and electronics and mathematics from a recognized university institute. ಆದ್ಮೇಲೆ ಇದು ಫುಲ್ ಡೀಟೇಲ್ಸು ತಾವು ನೋಡ್ಕೋಬೇಕು. ಕಂಪ್ಯೂಟರ್ ಸೈನ್ಸ್ಗೆ ಯಾವ ಕ್ವಾಲಿಫಿಕೇಷನ್ಸ್ ಅಂತ, ಅದೇ ರೀತಿ ಜಿಯೋ ಇನ್ಫಾರ್ಮೆಟಿಕ್ಸ್ ಆ್ಯಂಡ್ ರಿಮೋಟ್ ಸೆನ್ಸಿಂಗ್ಗೆ ನೋಡಿ, ಅದೇ ರೀತಿ ಇದೆಲ್ಲ ತಾವು ಓದ್ಕೋಬೇಕು ನೋಡಿ. ಏಜ್ ಲಿಮಿಟು ನಾಟ್ ಎಕ್ಸೀಡಿಂಗ್ 30 years ಆ್ಯಸ್ ಆನ್ ಕ್ರೂಷಿಯಲ್ ಡೇಟ್ ಆಫ್ ಎಲಿಜಿಬಿಲಿಟಿ. ಆದಮೇಲೆ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೇನೆ. ಕಂಡೀಷನ್ಸ್ ಎಲ್ಲ ತಾವು ಓದ್ಕೋಬೇಕು ನೋಡಿ. ಫೀಸ್ ಇದೆ. ಫೀಸ್ ಎಕ್ಸೆಪ್ಟ್ SC ST ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಇರೋದಿಲ್ಲ. ಇನ್ನು ಬೇರೆ ಬಾಕಿ ಎಲ್ಲ ಜನಕ್ಕೆ ಕೇವಲ 250 ರೂಪಾಯಿ ಫೀಸು ಇರುತ್ತೆ. ಹೌ ಟು ಅಪ್ಲೈ ಇದೆ. ಡೀಟೇಲ್ ಕಂಡೀಷನ್ಸ್ ಎಲ್ಲ ತಾವು ಓದ್ಕೋಬೇಕು. ಜಸ್ಟ್ ನಾನು ಮುಖ್ಯವಾದ ಮಾತ್ರ ತೋರಿಸ್ತೀನಿ ನಿಮಗೆ. ಸ್ಕೀಮ್ ಆಫ್ ಎಕ್ಸಾಮಿನೇಷನು ನೋಡಿ. ಎಲಿಜಿಬಲ್ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಬೇಸ್ಡ್ ಆನ್ ವ್ಯಾಲಿಡ್ ಗೇಟ್ ಸ್ಕೋರ್, ನಾಟ್ ಗೇಟ್ ಮಾರ್ಕ್ಸ್ ಆರ್ ಗೇಟ್ ರ್ಯಾಂಕ್ಸ್. ತಾವು ಓದ್ಕೋಬೇಕಿದು ನೋಡಿ. ಸೈಂಟಿಸ್ಟ್ ಬಿ ಪೋಸ್ಟ್ ಇದು 100 ಕ್ವಶನ್ಸ್ ಇರುತ್ತೆ. 200 ಮಾರ್ಕ್ಸ್ಗೆ ಇರುತ್ತೆ. 2 hours ಇರುತ್ತೆ. ಅನಂತರ ಇಂಟರ್ವ್ಯೂ 50 ಮಾರ್ಕ್ಸ್ಗೆ ಇರುತ್ತೆ.
ಸೆಲೆಕ್ಷನ್ ಪ್ರೊಸೀಜರ್ ಇದೆ, ಯಾವ ರೀತಿ ಸೆಲೆಕ್ಷನ್ಸು ಅಂತ ತಾವು ನೋಡ್ಕೋಬೇಕು. ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇಂಪಾರ್ಟೆಂಟ್ ಡೇಟ್ಸ್ ಇದೆ. ಸೆಂಟರ್ ಆಫ್ ಎಕ್ಸಾಮಿನೇಷನ್ನು ನೋಡಿ, ಸ್ಟೇಜ್ 1ಗೆ ಬೆಂಗಳೂರು ಕರ್ನಾಟಕ ಅಂತಿದೆ, ತಾವು ನೋಡ್ಕೋಬೇಕು. ಮುಖ್ಯವಾದ್ದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ಸು. ಆದಮೇಲೆ ಈ ಡಾಕ್ಯುಮೆಂಟ್ ತಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸು KB PDF ಇದೆಲ್ಲ ಕನ್ವರ್ಟ್ ಮಾಡಿ ಇಟ್ಕೊಬೇಕಾಗಿರುತ್ತೆ. ಆದಮೇಲೆ ಇಲ್ಲಿಗೆ ವಿಡಿಯೋ ಮುಗೀತು. ತಾವು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.